ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಇಲ್ಲಿವರೆಗೂ ದ್ವಾದಶ ಲಗ್ನದ ಮೇಷದಿಂದ ಮೀನದವರೆಗೂ ನಾವು ಉಗಾದಿ ಭವಿಷ್ಯದ ಬಗ್ಗೆ ಒಂದು ಸಣ್ಣ ಪಕ್ಷಿ ನೋಟ ಡಿಸ್ಕಸ್ ಮಾಡಿದ್ವಿ. ಹಾಗೆ ಅದರಲ್ಲಿ 2 ಗ್ರಹಗಳನ್ನ ನಾವು ವಿಶ್ಲೇಷಣೆ ಮಾಡಿಲ್ಲ. ಯಾಕೆಂದ್ರೆ ಈ ರಾಹು ಕೇತುಗಳಿಗೆ ತನ್ನದೇ ಆದಂತ ಸ್ವಂತ ಯಾವ್ದಾದ್ರು ರಾಶಿ ಅಂತ ಯಾವುದೂ ಇಲ್ಲ. ಯಾವ ರಾಶಿಯಲ್ಲಿ ಕೂತ್ಕೊಳ್ತಾರೆ ಆ ರಾಶಿಯ ಒಂದು ವಿಚಾರ ಧಾರೆನ ನಾವು ಇಲ್ಲಿ ಹೇಳ್ತೀವಿ. ಸೊ ಈ ಪ್ರಕಾರವಾಗಿ ಒಂದು ಚಾರ್ಟ್ ತೆಗೆಯೋಣ ಹೇಗಿದೆ ಅಂತ. 9ನೇ ತಾರೀಕು ಇರ್ತಕ್ಕಂಥ ಉಗಾದಿ ಹೊಸ ವರ್ಷದ ಹಾದಿ ಬರ್ತಕ್ಕಂಥದ್ದು ಹೇಗಿರುತ್ತೆ, ಯುಗದ ಆದಿ ಅಂತ ಕರೀತಾರೆ. ಸೊ ಹಾಗೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ರಾಹು ಕೇತುಗಳು ಯಾವಾಗಲೂ ಅಷ್ಟೇ ನಕ್ಷತ್ರದಲ್ಲಿ ಬಂದಿರ್ತವೆ. ನಕ್ಷತ್ರಗಳು ಓಕೆ, ನಕ್ಷತ್ರದಲ್ಲಿ ಬಂದಿರ್ತವೆ. ಆದರೆ ರಾಶಿ ಅಂದ್ರೆ ಯಾವುದೇ ಮನೆ ಇರಲ್ಲ. ಸೊ ಇದ್ರ ಪ್ರಕಾರವಾಗಿ ಒಂದೊಂದಾಗಿ ಹೋಗೋಣ. ಮೇಷ ಲಗ್ನದವ್ರಿಗೆ, ಯಾಕಂದ್ರೆ ಈಗ ನಾನು 12 ರಾಶಿ ಹೇಳ್ಬೇಕಾದ್ರೆ ಸೂರ್ಯನಿಂದ ಶನಿವರೆಗೂ ಯಾವ್ಯಾವ ದಶ ಬರುತ್ತೋ ಅದು ನೋಡ್ಕೊಳ್ಳಿ ಅಂತಂದೆ. ಈಗ ರಾಹು ದಶ ಕೇತು ದಶ ಬಂದಿರೋರು ಹೇಗೆ ಅಂತ ನೋಡಿದಾಗ, ಮೇಷ ಲಗ್ನದವ್ರಿಗೆ 12ನೇ ಮನೇಲಿ ರಾಹು ಕೂತಿದ್ದಾನೆ. 12ನೇ ಮನೇಲಿ ರಾಹು ಕೂತಿದ್ದಾನೆ. ಇಲ್ಲಿ 2-3 ತರ ವಿಚಾರಗಳನ್ನ ನಾವು ವಿಶೇಷವಾಗಿ ವಿಶ್ಲೇಷಣೆ ಮಾಡ್ತೀವಿ. ಯಾರಿಗಾರು ದುಡ್ಡು ಕೊಟ್ರೆ ವಾಪಸ್ ಬರಲ್ಲ. ರಾಹು ದಶ ನಡೀತಾ ಇರೋರಿಗೆ, ರಾಹು ಭುಕ್ತಿ ನಡೀತಾ ಇರೋರಿಗೆ, ರಾಹು ಅಂತರ್ಭುಕ್ತಿ ನಡೀತಾ ಇರೋರಿಗೆ ಯಾರಿಗಾರು ದುಡ್ಡು ಕೊಟ್ರೆ ಖಂಡಿತ ವಾಪಸ್ ಬರೋದಿಲ್ಲ. ಅನಾರೋಗ್ಯದಿಂದ ಬಳಲ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ ರಾಹು ದಶೆ ಇರೋರಿಗೆ. ಹಾಗೆ ವಿದೇಶ ಪ್ರಯಾಣಕ್ಕೆ ಅನುಕೂಲವಾಗುತ್ತೆ. ನೋಡಿ, 1-2 ನೆಗೆಟಿವ್ ಹೇಳಿದೆ, ಈಗ ಪಾಸಿಟಿವ್ ಇರುತ್ತೆ. ಯಾವ ಮನೆಯೂ ಕೂಡ ಒಂದು ತಿಳ್ಕೊಳ್ಳಿ ವೀಕ್ಷಕರೇ, ದೇರ್ ಇಸ್ ನಥಿಂಗ್ ಕಾಲ್ಡ್ ನೆಗೆಟಿವ್ ಹೌಸ್, ದೇರ್ ಇಸ್ ನಥಿಂಗ್ ಕಾಲ್ಡ್ ಪಾಸಿಟಿವ್. ಆಲ್ ಆರ್ ಮಿಕ್ಸ್ಚರ್ ಆಫ್ ಬೋತ್ ಅಂತ ಕರಿತೀವಿ. ಸೊ ಇಲ್ಲಿ ರಾಹು 12ನೇ ಮನೆಯಲ್ಲಿ ವಿದೇಶ ಪ್ರಯಾಣಕ್ಕೆ ಸಹಾಯ ಮಾಡುತ್ತೆ. ಕೆಲವೊಂದ್ಸತಿ ಇಲ್ಲಿ ರಾಹು ಇರ್ತಕ್ಕಂಥ 12ನೇ ಮನೆ ನಮಗೆ ಸ್ವಲ್ಪ ಮೆಡಿಕಲ್ ಲೈನು, ಹಾಗೆ ಸ್ವಲ್ಪ ನಮಗೆ ಹಾಸ್ಪಿಟಲ್ ಲೈನು, ಅಲ್ಲಿ ಕೆಲಸ ಕೊಡ್ತಕ್ಕಂಥದ್ದು, ಕೆಲಸ ಸಿಗ್ತಕ್ಕಂಥದ್ದು, ಓದ್ತಕ್ಕಂಥದ್ದು, ಆ ಲೈನು ವಿಶೇಷವಾಗಿ ಇಲ್ಲಿ ಕಂಡು ಬರುತ್ತೆ. ಹಾಗೆ ಇಲ್ಲಿ ಕೇತು 6ನೇ ಮನೆಯಲ್ಲಿರ್ತಕ್ಕಂಥ ಕೇತು ದಶ ಬಂದಾಗ ವೃತ್ತಿಯಲ್ಲಿ ಅಭಿವೃದ್ಧಿ ಆಗುತ್ತೆ, ಹೊಸ ಕೆಲಸ ಸಿಗ್ತಕ್ಕಂಥ ಕಾಂಬಿನೇಷನ್ ತೋರಿಸುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಸೊ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇಲ್ಲಿ ಕೇತು ದಶ ನಡೆದಾಗ 6ನೇ ಮನೆ ಉತ್ತಮವಾಗಿರ್ತಕ್ಕಂಥ ಸ್ಥಾನ, ಕೆಲಸಕ್ಕೆ, ವೃತ್ತಿಗೆ, ಹಾಗೆ ಶತ್ರು ಜಯ ಆಗಕ್ಕೆ. ಯಾಕಂದ್ರೆ ಪಾಪಗ್ರಹಗಳು ಪಾಪಸ್ಥಾನದಲ್ಲಿರ್ತಕ್ಕಂಥದ್ದು ನಾವು ತಗೊಳ್ತೀವಿ. 6ನೇ ಮನೆ ದುಸ್ಥಾನ ಅಂತಾನು ಹೇಳ್ತೀವಿ. ದೇ ವರ್ಕ್ ವೆರಿ ವೆಲ್ ಇನ್ ಬ್ಯಾಡ್ ಹೌಸಸ್ ಅಂತ ಹೇಳ್ತೀವಿ. ಹಾಗೆ ಅದ್ರ ಜೊತೆಗೆ ಲೋನ್ ಸಿಗ್ತಕ್ಕಂಥದ್ದು ಅನೇಕ ವಿಚಾರದಲ್ಲಿ ಒಳ್ಳೆಯದು. ಆದ್ರೆ ಸ್ವಲ್ಪ ಶತ್ರುಗಳು ಹೆಚ್ಚಾಗ್ತಕ್ಕಂಥದ್ದು. ಕೇತು ಸ್ವಲ್ಪ ಶತ್ರುಗಳನ್ನ ಹೆಚ್ಚು ಮಾಡಿಸ್ಕೊಳ್ತಕ್ಕಂಥ ಒಂದು ಗ್ರಹ ಆಗಿರೋದ್ರಿಂದ ಶತ್ರುಗಳಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನೆಕ್ಸ್ಟ್ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನಕ್ಕೆ ರಾಹು 11ನೇ ಮನೇಲಿದ್ದಾನೆ. ಇದು ಬಹಳ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರ. ಇಲ್ಲಿ 11ನೇ ಮನೇಲಿದ್ದಾನೆ. ಯಾವುದು ಅದೇನೋ ಹೇಳ್ತಾರಲ್ಲ, ಚಿನ್ನ ಇದು ಏನ್ ಮುಟ್ಟಿದ್ರು ಚಿನ್ನ ಆಗುತ್ತೆ ಅಂತ, ಮಣ್ಣು ಮುಟ್ಟಿದ್ರು ಚಿನ್ನ ಆಗುತ್ತೆ ಅಂತ, ಆ ರೀತಿಯಾಗಿರ್ತಕ್ಕಂಥದ್ದು. ಸೊ ಹಾಗೆ ರಾಹು ಎಲ್ಲಾ ವಿಚಾರದಲ್ಲೂ ಲಾಭವನ್ನ ಕೊಡುತ್ತೆ. ಹಾಗೆ ಈ ರಾಹು ಎಜುಕೇಶನ್ ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಎಲ್ಲದರಲ್ಲೂ ಲಾಭ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ. ಕೇತು ಇಲ್ಲಿ 5ನೇ ಮನೇಲಿದ್ದಾನೆ. ಕೇತು ದಶ, ಕೇತು ಭುಕ್ತಿ, ಕೇತು ಅಂತರ್ಭುಕ್ತಿ ಬಂದಾಗ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ. ಹಾಗೆ ಆನಂದವಾಗಿರ್ತಕ್ಕಂಥದ್ದು, ಎಂಜಾಯ್ಮೆಂಟ್ ಮಾಡ್ತಕ್ಕಂಥದ್ದು ಅತಿ ಹೆಚ್ಚಾಗಿರುತ್ತೆ. ಆದರೆ ಕೆಲಸದಲ್ಲಿ ಸಮಸ್ಯೆ, ವೃತ್ತಿಯಲ್ಲಿ ಸಮಸ್ಯೆ, ಅನೇಕ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಬರ್ತಕ್ಕಂಥ ಒಂದು ವಿಚಾರಗಳು ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ಕಂಡು ಬರಬಹುದು.
5ನೇ ಮನೆ ನಮಗೆ ಹಣದ ವಿಚಾರದಲ್ಲಿ ತೊಂದರೆ ಜಾಸ್ತಿ ಕೊಡುತ್ತೆ. ಯಾರಿಗಾರು ಕೊಟ್ರೆ ದುಡ್ಡು ವಾಪಸ್ ಬರಲ್ಲ. ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ. ಕೇತು ಅಷ್ಟು ಒಳ್ಳೆಯದಲ್ಲ 5ನೇ ಮನೆ. ನೋಡಿ, ಒಂದು ವಿಚಾರಕ್ಕೆ ಪಾಸಿಟಿವ್, ಒಂದು ವಿಚಾರಕ್ಕೆ ನೆಗೆಟಿವ್ ಇರುತ್ತೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನ. ಮಿಥುನ ಲಗ್ನಕ್ಕೆ ರಾಹು 10ನೇ ಮನೆಯಲ್ಲಿದ್ದಾನೆ. ರಾಹು ದಶಾ, ರಾಹು ಭುಕ್ತಿ, ರಾಹು ಅಂತರ್ಭುಕ್ತಿ ಏನೋ ನಡೀತಾ ಇರೋ ಟೈಮಲ್ಲಿ ಅಧಿಕಾರ ಪ್ರಾಪ್ತಿ, ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಪ್ರಾಪ್ತಿ ಆಗುತ್ತೆ. ಹಾಗೆ ವಿಶೇಷವಾಗಿ ಸ್ಥಾನಮಾನಗಳು ಬರುತ್ತೆ. ಹಾಗೆ ವಿಶೇಷವಾಗಿ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅಂತ ನಾವೇನು ಹೇಳ್ತೀವಿ, ಪ್ರಶಂಸೆ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ರಾಹು 10ನೇ ಮನೆಯಲ್ಲಿ ಸ್ವಲ್ಪ ದುರಹಂಕಾರವನ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಗ್ರಹ, ಅಹಮ್ಮನ್ನ ಜಾಸ್ತಿ ಮಾಡ್ತಕ್ಕಂಥ ಗ್ರಹ. ಆ ಒಂದು ವಿಚಾರದಲ್ಲಿ ಸ್ವಲ್ಪ ನಿಷ್ಠೂರುಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಇರ್ತಕ್ಕಂಥದ್ದು. ಹಾಗೆ ಕೇತು ದಶಾ, ಕೇತು ಭುಕ್ತಿ, ಕೇತು ಅಂತರ್ಭುಕ್ತಿ ನಡೆದಲ್ಲಿ ಇಲ್ಲಿ 4ನೇ ಮನೆಯಲ್ಲಿರ್ತಕ್ಕಂಥದ್ದು. 4ನೇ ಮನೆ ಮನೆಯ ಸ್ಥಾನ, ಹಾಗೆ ಕೃಷಿ, ಮನೆ ಕಟ್ಟೋ ವಿಚಾರ. ನೋಡಿ, ಕೇತು ಕಟ್ ಮಾಡ್ತಾನೆ, ಇದು ಮಾಡ್ತಾನೆ, ಕೇತು ಕಟಿಂಗ್ ಕಾರಕ, ರಾಹು ಅದು ಮಾಡ್ತಾನೆ, ಶನಿ ಸ್ಲೋ. ಅದೆಲ್ಲವೂ ಕೂಡ ಕೆಲಸದಲ್ಲಿ ಬರಲ್ಲ. ಕಾರಕತ್ವ ಮನುಷ್ಯನ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಬರುತ್ತೆ. ಶನಿ ಸ್ಲೋ ಅಂತ ಹೇಳ್ತೀವಿ. ಯಾವ ಮನೇಲಿ ಕುತ್ಕೊಳ್ತಾನೋ ಶನಿ, ಅದರ ಮನೆಯಲ್ಲಿ ಸ್ಲೋ. ಆ ವಿಚಾರ ಬಗ್ಗೆ ಆ ವ್ಯಕ್ತಿ ಸ್ಲೋ ಆಗ್ತಾನೆ, ಬೇಗ ಮಾಡಲ್ಲ. ಅದನ್ನು ತಗೊಳ್ಬೇಕು ಮೊದಲು. ವ್ಯಕ್ತಿನೇ ಸ್ಲೋ, ಎಲ್ಲಾ ಕೆಲಸನೂ ಸ್ಲೋ, ಅವೆಲ್ಲ ತಪ್ಪು, ಕಂಪ್ಲೀಟ್ಲಿ ರಾಂಗ್ ಅದು. ಹಾಗೆ ಯಾವ ಗ್ರಹ ಯಾವ ಮನೆಯಲ್ಲಿ ಕುತ್ಕೊಳ್ತಾನೋ ಅವರು ಏಜೆಂಟ್ ಆಗ್ತಾರೆ, ಆ ಮನೆ ಏಜೆಂಟ್ ಆಗ್ತಾರೆ. ಆ ಮನೆಯ ಫಲಗಳು ಕೊಡ್ಲೇಬೇಕಾಗತ್ತೆ. ಆ ಮನೆದು ಮಾತ್ರ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಹೊರತು ಓವರ್ ಆಲ್ ನಾವು ತಗೊಳಕ್ಕಾಗಲ್ಲ. ಓವರ್ ನಾವು ತಗೊಳಕ್ಕೆ ಸಾಧ್ಯನೇ ಇಲ್ಲ. ಕೇತು ಇಲ್ಲಿ ವಿದ್ಯಾಭ್ಯಾಸವನ್ನ ಉತ್ತಮಗೊಳಿಸ್ತಾನೆ 4ನೇ ಮನೆಯಲ್ಲಿ. ಹಾಗೆ ಕೃಷಿ, ಮನೆ, ಜಮೀನು ಅದರಲ್ಲಿ ಉತ್ತಮಗೊಳಿಸ್ತಾನೆ. ಮನೆ ಕಟ್ಟುವ ವಿಚಾರದಲ್ಲಿ ಉತ್ತಮವಾಗಿರುತ್ತೆ. ತಾಯಿಯಿಂದ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ. ಕೇತು ಅಂದ್ರೆ ಪಾಪಗ್ರಹ. 4ನೇ ಮನೆ ಕೂತ್ಕೊಂಡ್ರೆ ತಾಯಿ ಸತ್ತೋಗ್ಬಿಡ್ತಾರೆ. ಯಾವ್ದು ಇದುವರೆಗೂ ಯಾವ್ದು ಪ್ರೂವ್ ಆಗಿಲ್ಲ ರೀ. ಕಾಂಪೌಂಡರ್ ಹೇಳಿರೋದೆಲ್ಲ ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ, ಅವೆಲ್ಲ ಯಾವ್ದು ಇಲ್ಲ. ದಶಾದಲ್ಲಿ 3ನೇ ಮನೆ ರನ್ ಆಗ್ತಾ ಇದ್ರೆ ತಾಯಿ ಇರಲ್ಲ, ಅಥವಾ ತಾಯಿಯಿಂದ ದೂರ. ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯದಲ್ಲಿ 3ನೇ ಮನೆ, ದಶಾದಲ್ಲಿ 3ನೇ ಮನೆ ಅಥವಾ 3ನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹದ ದಶಾ 3 ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು, 3ನೇ ಮನೆ ನಕ್ಷತ್ರದಲ್ಲಿ ಬಂದಿರೋದು. ಯಾಕಂದ್ರೆ 4ನೇ ಮನೆಗೆ ವ್ಯಯಭಾವ ಆಗ್ತಕ್ಕಂಥದ್ದು. ತಾಯಿಯಿಂದ ದೂರ ಅಂತ ಫಸ್ಟ್ ಲೆವೆಲ್ ಬರುತ್ತೆ, ಅಥವಾ ತಾಯಿಗೆ ಸಮಸ್ಯೆ ಅಂತ 2ನೇ ಲೆವೆಲ್ ಬರುತ್ತೆ, ಅಥವಾ ತಾಯಿ ಇಲ್ಲದೆ ಇರತಕ್ಕಂಥದ್ದು 3ನೇ ಲೆವೆಲ್ ಬರುತ್ತೆ. ಈ 3ರಲ್ಲಿ ಯಾವ್ದು ಬೇಕಾದ್ರೂ ಆಗ್ಬಹುದು. ನಾವಂತೂ ದೇವರಾಗಕ್ಕಾಗಲ್ಲ. ಇವ್ರ ತಾಯಿ ಇಂಥ ಟೈಮಲ್ಲಿ ಸಾಯ್ತಾರೆ, ಅವೆಲ್ಲ ಆಗಲ್ಲ ರೀ. ಅದು ದೈವ ನಿರ್ಣಯ. ಯಾವ ಜ್ಯೋತಿಷ್ಯ ಹೇಳ್ತಾನೆ ಅವನು, ಜುಟ್ ಕತ್ತರಿಸ್ಬಿಡಿ, ಕರೆಕ್ಟ್ ಆಗ್ಬಿಡುತ್ತೆ. ಸುಮ್ಮನೆ ಬಾಯಿಗೆ ಬಂದಂಗೆ ಜುಟ್ ಬಿಟ್ಕೊಂಡು ಹೇಳೋದು. ಇವ್ರು ಸತ್ತೋಗ್ತಾರೆ, 4ರಲ್ಲಿ ಮಂಗಳ ಇದ್ರೆ ಸತ್ತೋಗ್ತಾರೆ. ನನ್ನ ಜಾತಕದಲ್ಲಿ ಯಾರೋ ಒಬ್ರು ಹೇಳಿದ್ರು, ನಾನಿನ್ನೂ ಅವಾಗ ಜ್ಯೋತಿಷ್ಯ ಇನ್ನೂ ಬಂದಿರಲಿಲ್ಲ. ನಂದು ಲಗ್ನದಿಂದ 4ನೇ ಮೇಲೆ ಮಂಗಳ ಇದೆ. ಮಂಗಳ ಇದ್ರೆ ತಾಯಿ ಬೇಗ ಇರಲ್ಲ, ಇವ್ರಿಗೆ ಹುಡ್ತಾನೆ ತಾಯಿ ಕಿತ್ಕೊಂಡ್ಬಿಟ್ಟ ಇವನು, ಏನೇನೋ ಹೇಳಿದ್ರು. ನಮ್ಮ ತಾಯಿಗೆ ಇವತ್ತು 82 ವರ್ಷ, ಏನೂ ಆಗಿಲ್ಲ. ದಶಾದಲ್ಲಿ 3ನೇದು ಇಂಪಾರ್ಟೆಂಟ್ ಆಗಿ ಬರುತ್ತೆ. ದಶಾ 3ನೇದು ನಮ್ಮನ್ನ ತಾಯಿಯಿಂದ ಅಗಲಿಸುತ್ತೆ. ಅದು ಫಿಸಿಕಲ್ ಆಗಿರ್ಬೋದು ಅಥವಾ ಬೇರೆ ರೀತಿ ಇರ್ಬೋದು. ಅದನ್ನ ನಾವು ಅರ್ಥ ಮಾಡ್ಕೋಬೇಕೇ ಹೊರತು ಹೆಂಗೆಂಗೋ ಏನೇನೋ ಜ್ಯೋತಿಷ್ಯನ ಅರ್ಥ ಮಾಡ್ಕೊಳ್ಳೋದಲ್ಲ. ಇದೊಂದು ಪಾಯಿಂಟ್ ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ. ನೆಕ್ಸ್ಟ್ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ವಿಚಾರದಲ್ಲಿ, ಕರ್ಕಾಟಕ ಲಗ್ನದಲ್ಲಿ ರಾಹು 9ನೇ ಮನೆ ಅದೃಷ್ಟವನ್ನು ತಂದುಕೊಡುತ್ತೆ. ರಾಹು 9ನೇ ಮನೆ ಇರ್ತಕ್ಕಂಥದ್ದು ವಿಶೇಷವಾಗಿರತಕ್ಕಂಥ ಅದೃಷ್ಟ, ದೂರ ದೇಶದ ಪ್ರಯಾಣ ಅಥವಾ ದೂರದ ಪ್ರದೇಶದ ಪ್ರಯಾಣ, ಅಥವಾ ಈ ಒಂದು ಅತಿ ಹೆಚ್ಚು ಓದ್ತಕ್ಕಂಥದ್ದು, ಹೆಚ್ಚಿನ ವಿದ್ಯಾರ್ಜನೆ ಆಗ್ತಕ್ಕಂಥದ್ದು, ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿತ್ವ ಬರ್ತಕ್ಕಂಥದ್ದು, ತಂದೆಯಿಂದ
ಸ್ವಲ್ಪ ಮಟ್ಟಿಗೆ ಏನಾದ್ರು ಸಹಾಯ ಹಸ್ತ ನೋಡಿ. ತಂದೆ ಅಂತಂದ್ರೆ ರಾಹು 9ನೇ ಮನೆಯಲ್ಲಿದ್ರೆ ತಂದೆಗೆ ದೋಷ, ಮತ್ತೆ ಅಲ್ಲೂ ಬೋಗಸೆ. ನವಮಾಧಿಪತಿ ಅಷ್ಟಮದಲ್ಲಿದ್ದರೆ ತಂದೆ ದೋಷ, ಅದನ್ನ ತಿಳ್ಕೊಳ್ಳಿ. ಹಿಂದಿನ ಮನೆಗೆ ಹೋಗ್ಬೇಕು, ವ್ಯಯ ಆಗ್ಬೇಕು. ಅಲ್ಲಿ ರಾಹು ಕೂತ್ಕೊಂಡಿದ ತಕ್ಷಣ ಅಲ್ಲಿ ಯೋಗಕಾರ ಆಗ್ತಾನೆ. ಈಗ ಮತ್ತೆ ಜ್ಯೋತಿಷ್ಯದಲ್ಲಿ ಎಲ್ಲರೂ ಎಷ್ಟೋ ಜನ ಕಲ್ತಿದಿರಲ್ಲ ನೀವೆಲ್ಲ, ಕೇಂದ್ರ ತ್ರಿಕೋಣ ಅಂತ ಒಂದು ಬರುತ್ತೆ. ಕೇಂದ್ರ ತ್ರಿಕೋಣ, ಕೇಂದ್ರ ಅಂದ್ರೆ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ. ಇನ್ನೊಂದು ಯಾವ್ದು ಒಳ್ಳೇದ್ ಮನೆ ಅಂದ್ರೆ ತ್ರಿಕೋಣ ಒಳ್ಳೆ ಮನೆ ಅಂತ ಹೇಳ್ತಾರೆ. ತ್ರಿಕೋಣ ಯಾವುದು? 1ನೇ ಮನೆ, 5ನೇ ಮನೆ, 9ನೇ ಮನೆ. ಇಲ್ಲಿ ರಾಹು 9ನೇ ಮನೆ ಇದ್ರೆ ತ್ರಿಕೋಣದಲ್ಲಿ ಇದ್ದಾನೆ ಅಂದ್ರೆ ಉತ್ತಮ ಫಲವನ್ನೇ ಕೊಡ್ಬೇಕಲ್ವಾ. ಪರಾಶರ ಹಂಗಾರೆ ತಪ್ಪು ಹೇಳಿದ್ದಾರೆ, ಅಥವಾ ನೀವು ತಪ್ಪು ಕಲ್ತಿದ್ದೀರಾ, ಅಥವಾ ತಪ್ಪು ಸಂದೇಶ ನಾವು ಎಲ್ಲಾ ಜನಗಳಿಗೂ ಕೊಡ್ತಾ ಇದೀವಿ. 9ರಲ್ಲಿ ರಾಹು ಇದ್ದ ತಕ್ಷಣ ಇವ್ರಿಗೆ ಇದು ಪಿತೃದೋಷ, ಆ ದೋಷ, ಈ ದೋಷ, ಬರೀ ಇಂಥದ್ದೇ ವಿಚಿತ್ರ. ಏನಾದ್ರೂ ಕಾರಕ ಆಗಿರ್ತಕ್ಕಂಥ ಸೂರ್ಯ 6ನೇ ಮನೇಲಿ ಹೋಗಿದ್ರೆ ಅವಾಗ ಪಿತೃದೋಷ ಹೇಳ್ಬೋದು. ನವಮಾಧಿಪತಿ 8ಕ್ಕೆ ಹೋಗಿದ್ರೆ ಪಿತೃದೋಷ ಹೇಳ್ಬೋದು. ನವಮಾಧಿಪತಿ 12ನೇ ಮನೆಗೆ ಹೋಗಿದ್ರೆ ಪಿತೃದೋಷ ಹೇಳ್ಬೋದು. 9ನೇ ಮನೇಲಿ ರಾಹು ಕುತ್ಕೊಂಡಿದ ತಕ್ಷಣ ಸರ್ಪ ಶಾಂತಿ ಮಾಡ್ರಿ, ಕುಕ್ಕೆಗೆ ಬನ್ರಿ, ಕಾಳಹಸ್ತಿಗೆ ಬನ್ರಿ, ಆಮೇಲೆ ಅಲ್ಲಿ ಗೋಕರ್ಣಕ್ಕೆ ಬನ್ರಿ, ಚೌರ ಮಾಡ್ಕೊಳ್ಳಿ. ಸುಮ್ಮನೆ ದೇರ್ ಇಸ್ ನೋ ರಿಯಾಲಿಟಿ ಪ್ರಕಾರ ಹೇಳ್ಬೇಕು. ಯಾಕಂದ್ರೆ 9ನೇ ಮನೆ ತಂದೆ ಸ್ಥಾನ ಅಂತ ಎಲ್ಲರಿಗೂ ಗೊತ್ತು. ಅಲ್ಲಿ ರಾಹುನ ಕೆಟ್ಟದ್ದು ಅಂತೆಲ್ಲ ಹೇಳಿದ್ದಾರೆ ರೀ. ಇವತ್ತು ಎಲ್ಲರೂ ತಿಳ್ಕೊಳ್ಳಿ, ಯಾರ್ಯಾರು ಅಬ್ರಾಡ್ ಹೋಗಿದ್ದಾರೆ, ಫಾರಿನ್ಗೆ ಹೋಗಿದ್ದಾರೆ, ಫಾರಿನ್ ಸೆಟಲ್ಮೆಂಟ್ ಆಗಿದ್ದಾರೆ, ಮತ್ತೆ ಯಾರ್ಯಾರು ಫಾರಿನ್ ಹೋಗ್ಬೇಕು, ಓದಕ್ಕೆ ಮಾಡಬೇಕು, ಕಷ್ಟ ಪಡ್ತಾ ಇದ್ದಾರೆ. ಇವೆರಡಕ್ಕೂ ಡಿಫರೆನ್ಸ್ ಯಾರಿಗೆ ಏನು ಅಂತಂದ್ರೆ, ಹೋಗಿರೋರಿಗೆ ರಾಹು ದೇಶ ಬಂದಿದೆ, ಹೋಗದೇ ಇರೋರು ಕಷ್ಟ ಪಡ್ತಾ ಇರೋರಿಗೆ ರಾಹು ಬಂದಿಲ್ಲ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಇದೊಂದು ಸೀಕ್ರೆಟ್ ಇದು. ಯಾರ್ಯಾರಿಗೂ ನಾನು ನೋಡಿದೀನಿ, ಅಮೆರಿಕಕ್ಕೆ ಹೋಗಿರೋರು, ಕೆನಡಾ ಹೋಗಿರೋರು ಎಲ್ಲ 90%, 70 to 90% ತಗೊಂಬಿಡಿ, 70% ತಗೊಳ್ಳಿ, ರಾಹು ಬಂದಿರ್ತಾನೆ. ರಾಹುನೇ ಎತ್ತಂಗಡಿ ಮಾಡ್ಸೋದವನು. ಬೇರೆ ಊರಿಗೆ ಹೋಗಪ್ಪ, ಅಲ್ಲಿ ಎಂಜಾಯ್ ಮಾಡ್ಕೊ. ಎಷ್ಟೋ ಜನ ನಾನು ಅಬ್ರಾಡ್ ಹೋಗ್ಬೇಕು, ಆನ್ ಸೈಟ್ ಹೋಗ್ಬೇಕು, ಸಾಫ್ಟ್ವೇರ್ ಅಲ್ಲಿ ಇದ್ದೀನಿ, ಏನು ಬಹಳ ಹೇಳ್ಬಿಡ್ತಾರೆ, ತೋರಿಸಿರ್ತಾರೆ, ನಿಮ್ಗೆ ಗುರು ಇನ್ನೂ ಬಂದಿಲ್ಲ, ಗುರು ಆಶೀರ್ವಾದ ಬಂದಿಲ್ಲ. ಅಲ್ಲಿ ರಾಹು ಬಂದಿರಲ್ಲ, ಅಲ್ಲಿ ರಾಹು ಬರ್ಬೇಕಲ್ಲಿ ಮಣ್ಣು. ರಾಹು ಬಂದ್ರೆ ಕರ್ಕೊಂಡು ಹೋಗೋದು. ಅವನ್ ಬಿಟ್ರೆ ಶನಿ ಬರ್ಬೇಕು, ನೆಕ್ಸ್ಟ್ ಅವನ್ ಬಿಟ್ರೆ ಕೇತು ಬರ್ಬೇಕು. ಈ 3 ಗ್ರಹ ಬಂದ್ರೇನೆ ವಿದೇಶದ ವಿಚಾರ. ನೀವು ಟ್ರಾವೆಲ್ ಮಾಡಬೇಕು ಅಂದ್ರೆ, ನಾನು ಯಾರೋ ಒಂದು ಟಿಕೆಟ್ ಇದೆ, ಸಿಂಗಾಪುರ್ ಹೋಗ್ತಾ ಇದ್ದೀನಿ, ಮಲೇಷ್ಯಾಗೆ ಹೋಗ್ತಾ ಇದ್ದೀನಿ, ದುಬೈಗೆ ಹೋಗ್ತಾ ಇದ್ದೀನಿ ಅಂದ್ರೆ ರಾಹು, ಕೇತು, ಶನಿ ಪ್ಲಸ್ ಸೂರ್ಯ ಇಷ್ಟರಲ್ಲೇ ಬಂದಿರ್ತಾರೆ. ಗುರು, ಶುಕ್ರ ಅವರೆಲ್ಲ ಇವ್ರಿಗೆ ಕೊಡೋದೇ ಇಲ್ಲ. ಅವ್ರಿಗೆ ಇದ್ರ ಕೆಲಸನೇ ಅಲ್ಲ, ಅದು ನಮ್ ಕೆಲಸ ಅಲ್ಲ ಸರ್ ಅಂತಾರೆ. ಹಾಗೆ ಹಾಗೆ 3ನೇ ಮನೇಲಿ ಕೇತು ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಶ್ರಮ, ಕೇತು ದಶೆಯಲ್ಲಿ ಹೆಚ್ಚಿನ ಶ್ರಮ ಬರ್ತಕ್ಕಂಥದ್ದು, ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಎಷ್ಟೇ ಶ್ರಮ ಪಟ್ಟರು ಲಾಭ ಇಲ್ಲದೆ ಇರತಕ್ಕಂಥದ್ದು, ಬರೀ ತಿರುಗಾಟ ಅಲದಾಟ, 3ನೇ ಮನೆ ತಿರುಗಾಟ ಅಲದಾಟ, ಲಾಭ ಇಲ್ಲದೆ ಇರತಕ್ಕಂಥದ್ದು, ಏನೋ ಸಣ್ಣ ಪುಟ್ಟ ಕಮಿಷನ್, ಸಣ್ಣ ಪುಟ್ಟ ಡೀಲರ್ಶಿಪ್ ಅಂತ ಹೇಳ್ತಾರೆ, ಅದಾಗ್ತಕ್ಕಂಥ ತೋರಿಸುತ್ತೆ. ವಿದ್ಯೆಯಲ್ಲೂ ಕೂಡ ಸ್ವಲ್ಪ ನೈವೇದ್ಯ ಆಗ್ತಕ್ಕಂಥದ್ದು. ಯಾಕಂದ್ರೆ 3ನೇ ಮನೆ 4ನೇ ಮನೆಗೆ ವ್ಯಯಭಾವ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ನಾವು ತಗೊಳ್ತೀವಿ. ನೆಕ್ಸ್ಟ್ ಸಿಂಹ ಲಗ್ನದಲ್ಲಿ ಅಷ್ಟಮದಲ್ಲಿ ರಾಹು ಕೂತಿದೆ. ಇಲ್ಲಿ ಪ್ರಾಬ್ಲಮ್. ಅಷ್ಟಮ ಆಕ್ಸಿಡೆಂಟ್ ಕಾಂಬಿನೇಷನ್, ಯಾರಿಂದಾದ್ರೂ ಮೋಸ ಹೋಗ್ತಕ್ಕಂಥದ್ದು, ದೀರ್ಘಕಾಲದ ಅನಾರೋಗ್ಯ, ಯಾವ್ದಾದ್ರು ಒಂದು ಬೇಡದೇ ಇರತಕ್ಕಂಥ ವಿಚಾರದಲ್ಲಿ ಸಿಗಾಕೊಳ್ಳೋದು, ಕೋರ್ಟ್ ಕೇಸ್ ಆಗುತ್ತೆ, ಪೊಲೀಸ್ ಕೇಸ್ ಆಗುತ್ತೆ, ಏನ್ ಬೇಕಾದ್ರೂ ಆಗ್ಬೋದು. 8ನೇ ಮನೆ ರಾಹು ಇಲ್ಲಿ ಡ್ರೆಡೆಡ್ ಆಗ್ತಾರೆ. ಡ್ರೆಡೆಡ್ ಅಂತ ಕರಿತೀವಿ ನಾವು. ರಾಹು, ಒಂದು ತಮಿಳಲ್ಲಿ ಒಂದು ಗಾದೆ ಇದೆ, ರಾಹು ತರ ಕೊಡೋನಿಲ್ಲ, ಕೇತು ತರ ಕೆಡಿಸೋನಿಲ್ಲ ಅಂತ ಹೇಳ್ತಾರೆ. ಆ ಜಾಗದ ಮೇಲೆ ಹೋಗುತ್ತೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ನಾವು ಹೋಗ್ಬೇಕಾದ್ರೆ ರಾಹು ಇಲ್ಲಿ ಸಿಕ್ಕಾಪಟ್ಟೆ ಎಷ್ಟೇ ಇದು ಮಾಡಿದ್ರು ಕೂಡ ಸ್ವಲ್ಪ ಆಕ್ಸಿಡೆಂಟು, ಕೈ ಕಟ್ ಮಾಡೋದು, ಕಾಲ್ ಕಟ್ ಮಾಡೋದು, ಜಲದಲ್ಲಿ ಇರ್ತಕ್ಕಂಥದ್ದು, ಸ್ವಲ್ಪ ಏನಾದ್ರು ಮುಳುಗೋಗೋದು, ಇದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ದುರ್ಗಾ ಜಪ ಮಾಡ್ಕೋಬೇಕು. ಈ ಒಂದು ವಿಚಾರದಲ್ಲಿ ಸಜೆಸ್ಟ್ ಮಾಡ್ತೀನಿ. ಹಾಗೆ 2ನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಕೇತು ಫಸ್ಟ್ ಕ್ಲಾಸ್ ಸಿಕ್ಕಾಪಟ್ಟೆ ಕೊಡ್ತಾನೆ. ಕೇತು 2ನೇ ಮನೇಲಿ ಇದ್ದಾಗ, ಕೇತು ಏನಾದ್ರು 2ನೇ ಮನೇಲಿ ಇದ್ರೆ ಸಂಸಾರನ ಹಾಳು ಮಾಡ್ತಾನೆ ಅಂತ ಹೇಳ್ತಾರೆ. ಅದು ಸುಳ್ಳೆ. ಮತ್ತೆ ರಾಹು ಕೇತು ಬರೀ ಇಂಥದ್ದೇ. ನನಗೆ ಹೇಳಿ ಬೇಜಾರಾಗೋಗಿದೆ. ನೀವು ಕೇಳ್ಕೊ ಹೋಗ್ರಿ, ಅವ್ರ ಹತ್ರನೇ, ಕಾಂಪೌಂಡರ್ ಹತ್ರನೇ ಕೇಳ್ಕೊಳ್ಳಿ. ರಾಹು ಕೇತು ಕೆಟ್ಟದ್ದು ಅಂತ ಹೇಳಿ ಅಲ್ಲೇ ಹೋಗಿ. ಕೇತು 2ನೇ ಮನೇಲಿದ್ರೆ ಅವನಷ್ಟು ಹಿಂದಿನ ಜನ್ಮದ ಋಣಶೇಷವನ್ನ ಕೊಡ್ತಕ್ಕಂಥದ್ದು ಕೇತು. ಋಣಶೇಷವನ್ನ ಕೊಡ್ತಾನೆ. ಅವನು ಕೊಡ್ತಾನೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಕೊಟ್ಬಿಡ್ತಾನೆ. ಸೊ ಕೇತು ವಂಡರ್ಫುಲ್ ಅಲ್ಲಿದ್ದಾನೆ. ದಶ ಏನಾದ್ರು ನಡೀತಾ ಇದ್ದಾಗ ದುಡ್ಡಿನ ವಿಚಾರದಲ್ಲಿ, ಕುಟುಂಬ ವಿಚಾರದಲ್ಲಿ ಸಪೋರ್ಟ್ ಆಗುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ.
ಕನ್ಯಾ ಲಗ್ನದವ್ರು ನೋಡೋಣ. ಕನ್ಯಾ ಲಗ್ನದಲ್ಲಿ ಸಪ್ತಮದಲ್ಲಿ ರಾಹು, ಹೆಚ್ಚಿನ ಜನರ ಸಂಪರ್ಕ, ಏನಾರು ಹೊಸ ಬಿಸ್ನೆಸ್, ಜನರಿಂದ ದುಡ್ಡು, ಹಾಗೆ ವಿವಾಹ ಯೋಗ ಬರ್ತಕ್ಕಂಥದ್ದು, ಅತಿಯಾಗಿರ್ತಕ್ಕಂಥ ದುಡ್ಡು ಬರ್ತಕ್ಕಂಥದ್ದು. ರಾಹು ಎಕ್ಸಾಜರೇಟ್ ಆಗಿ ಕೊಟ್ಬಿಡ್ತಾನೆ, ಫಸ್ಟ್ ಕ್ಲಾಸ್ ಆಗಿದೆ, ಟೆನ್ಷನ್ನೇ ಮಾಡ್ಕೊಳಂಗಿಲ್ಲ. ಎಕ್ಸಲೆಂಟ್ ಪ್ಲೇಸ್ಮೆಂಟ್ ರಾಹುಗೆ, ಅರ್ಥ ಆಯ್ತಲ್ಲ. ರಾಹು 7ನೇ ಮನೇಲಿ, ಲಗ್ನದಲ್ಲಿ ಕೇತು, ಒಳ್ಳೇದಲ್ಲ, ಸರ್ಪದೋಷ. ಅಯ್ಯೋ ಕತೆ, ಏನ್ ಸರ್ಪದೋಷ. ಒಬ್ರಾದ್ರೂ ಯಾರಾದ್ರೂ ಸಂರಕ್ಷಣೆ ಮಾಡಿದ್ರೇನ್ರಿ? ಸರ್ಪದೋಷ ಇರೋರಿಗೆಲ್ಲ ಏನ್ ಮಾಡ್ಬೇಕು ಗೊತ್ತಾ? ನಾಗರವನ್ನ ಮನೇಲಿ ಸಾಕೊಂಡ್ರೆ ಒಳ್ಳೇದಾಗತ್ತೆ. ಮಾಡ್ತೀರೇನ್ರಿ? ಒಬ್ರು ಮಾಡಲ್ಲ. ಹಾವಿನ ಸಂರಕ್ಷಣೆ ಮಾಡಿದ್ರೆ ಸರ್ಪದೋಷ ಇರ್ಲಿ ಇಲ್ದೆ ಹೋಗ್ಲಿ ಕ್ಲಿಯರ್ ಆಗುತ್ತೆ. ಎಷ್ಟೋ ಜನ ಅಲ್ಲಿ ಮನೆ ಕಟ್ಟಬೇಕು, ಮತ್ತೆ ಒಂದು ಮದುವೆ ಮಾಡಿಸ್ಬೇಕು ಅಂತಂದಾಗ ಸರ್ಪದೋಷ ಹೋಗಿ ಕಲ್ ಸ್ಥಾಪನೆ ಮಾಡ್ತಾರೆ, ಅಲ್ಲಿ ಕುಕ್ಕೆಗೆ ಹೋಗಿ ಬರ್ತಾರೆ, ಕಾಳಹಸ್ತಿಗೆ ಹೋಗಿ ಬರ್ತಾರೆ, ಎಲ್ಲ ಕಡೆ ಹೋಗಿ ಬರ್ತಾರೆ. ಮನೆ ಹತ್ರ ಯಾವ್ದಾರು ಹಾವು ಕಂಡ್ರೆ ಒಡೆದಾಕ್ರೋ ಅಂತಾರೆ. ಫಸ್ಟ್ ಅವ್ರ ಬಾಯಲ್ಲೇ ಬರ್ತದೆ ಒಡೆದಾಕು ಅಂತ. ನಿಮ್ ಮನೆ ಕಟ್ಟೋ ಜಾಗದಲ್ಲೇ ಬರ್ತಾ ಇರ್ತವೆಲ್ಲ. ಆವಾಗ ದೋಷ ಇಲ್ಲ ನಿಮ್ಗೆಲ್ಲ. ಯಾವನ ಹೇಳ್ದ ಹೋಗ್ಬಿಟ್ರೆ ಅಲ್ಲಿ ಹೇಳ್ಬೇಕೆಲ್ಲರೂ. ಫಸ್ಟ್ ಹಾವಿನ ಸಂರಕ್ಷಣೆ ಮಾಡಿದ್ರೆ ಯಾವ ದೋಷನೂ ಇಲ್ಲ ಅಂತ. ಅದು ಯಾರು ಬಾಯಲ್ಲಿ ಹೇಳಲ್ಲ. ಕುತ್ಕೊಂಡ್ಬಿಟ್ಟು ರಾಹು ಕೇತು ನೋಡ್ಬಿಟ್ಟು ಸರ್ಪದೋಷ ಅಂತ ಹೇಳ್ಬಿಡೋದು. ಏನ್ ಹೇಳ್ತಾರೆ ಹಂಗಂದ್ರೆ ಏನು ಅಂತ ಕೇಳಿದ್ರೆ, ಹಿಂದಿನ ಜನ್ಮದಲ್ಲಿ ನೀವು ಹಾವಿನ ಕೊಂದಿರ್ಬೋದು ಅಂತ. ಅಂದ್ರೆ ಈ ಜನ್ಮದಲ್ಲಿ ಕೊಲ್ಬಹುದು ಅಂತನಾ? ಈ ಜನ್ಮದಲ್ಲಿ ಉಳಿಸಿದ್ರೆ, ಹಿಂದಿನ ಜನ್ಮದಲ್ಲಿ ಕೊಂದಿದ್ರೆ ಅದಕ್ಕೆ ಶ್ರಮ ಆಗತ್ತೆ, ನಮಗೆ ಸಮಸ್ಯೆಯಿಂದ ದೂರ ಆಗ್ತೀವಿ. ಸುಮ್ಮನೆ ಇದೆಲ್ಲ ಹೇಳೋದು. ಲಗ್ನದಲ್ಲೇ ಕೇತು, ಆಧ್ಯಾತ್ಮಿಕ ಚಿಂತನೆ, ತನ್ನ ಬಗ್ಗೆ ತನ್ನ ಆಲೋಚನೆ, ಹಾಗೆ ಒಂದು ಸ್ಪಿರಿಚುವಲ್ ಲೈನಲ್ಲಿ ಹೋಗ್ತಕ್ಕಂಥ ಒಂದು ವಿಚಾರ. 1ನೇ ಮೇಲೆ ಕುತ್ಕೊಂಡಾಗ ಸೆಲ್ಫ್ ಸೆಂಟರ್ಡ್ ಆಗಿ ಇರ್ತಕ್ಕಂಥದ್ದು, ಸಾಫ್ಟ್ ಆಗಿರ್ತಕ್ಕಂಥದ್ದು. ಲಗ್ನದಲ್ಲಿ ಕೇತು ಬಹಳ ಒಳ್ಳೇದು. ಕೇತು ದಶದಲ್ಲಿ ಅವನ ಬಗ್ಗೆ ಅವನು ಹೆಚ್ಚು ಆತ್ಮಾವಲೋಕನೆ ಮಾಡ್ಕೊಳ್ತಕ್ಕಂಥದ್ದು ಸಾಕಷ್ಟು ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ತುಲಾ ಲಗ್ನ. ಇಲ್ಲಿ 6ನೇ ಮನೆಯಲ್ಲಿ ರಾಹು ಇದೆ. ಶತ್ರುಗಳು ಹೆಚ್ಚಾಗ್ತಕ್ಕಂಥದ್ದು 6ನೇ ಮನೆ. ಶತ್ರುಗಳಿಂದನೂ ಲಾಭ ಬರ್ತಕ್ಕಂಥದ್ದು. ಹಾಗೆ ಈ ಎಲೆಕ್ಟ್ರಾನಿಕ್ಸ್, ಸಾಫ್ಟ್ವೇರು, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅತಿ ಹೆಚ್ಚು ದುಡ್ಡು ಕೊಡ್ತಕ್ಕಂಥದ್ದು, ಅತಿ ಹೆಚ್ಚು ಒಳ್ಳೆ ಟಾಪ್ ಕಂಪನಿ ಇರ್ತಕ್ಕಂಥದ್ದು. ಇವತ್ತು ಯಾವ್ಯಾವ್ದು ಸಾಫ್ಟ್ವೇರ್ ಕಂಪನಿಗಳು ಟಾಪ್ ಇದೆಯೋ ಅವೆಲ್ಲ ಸಿಗ್ತಕ್ಕಂಥದ್ದು, ಅದೃಷ್ಟ ಬರ್ತಕ್ಕಂಥ ಕಾಂಬಿನೇಷನ್ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ರಾಹು 6ನೇ ಮನೆಯಲ್ಲಿ. ಯಾಕಂದ್ರೆ 6ನೇ ಮನೆ ರಾಹು ಇಸ್ ವೆರಿ ವೆರಿ ಗುಡ್. ಹಾಗೆ 12ನೇ ಮನೆಯಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ಸಾಕಷ್ಟು ಹಣನ ವ್ಯಯ ಮಾಡ್ತಾನೆ, ದುಡ್ಡನ್ನ ಹಾಳು ಮಾಡ್ತಾನೆ. ಆದರೆ ಇವರಿಗೆ ಆಧ್ಯಾತ್ಮಿಕ ಚಿಂತನೆ, ಯೋಗ, ಮೆಡಿಟೇಷನ್ನು, ಮತ್ತೆ ಜ್ಯೋತಿಷ್ಯದ ವಿಚಾರ, ಹಾಗೆ ಶಾಸ್ತ್ರ ಬಗ್ಗೆ, ಇವೆಲ್ಲ ಬಗ್ಗೆ ಆಸಕ್ತಿನ ಕೊಡ್ತಾನೆ. ದುಡ್ಡಿನ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ ಯಾರಿಗಾರು ಕೊಟ್ರೆ ದುಡ್ಡು ಎಲ್ಲ ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್ ಇಲ್ಲಿ ಕಂಡು ಬರುತ್ತೆ. ವೃಶ್ಚಿಕ ಲಗ್ನದವ್ರಿಗೆ 5ನೇ ಮನೇಲಿ ರಾಹು. ವೃಶ್ಚಿಕ ಲಗ್ನದವ್ರಿಗೆ 5ನೇ ಮನೇಲಿ ರಾಹು. ಒಂದು ನಿಮಿಷ. 5ನೇ ಮನೇಲಿ ರಾಹು. ಈ 5ನೇ ಮನೇಲಿರ್ತಕ್ಕಂಥ ರಾಹು ಬಹಳಷ್ಟು ಇಂಟೆಲಿಜೆನ್ಸ್ ಕೊಡುತ್ತೆ, ಕ್ರಿಯಾಶೀಲತೆ ಕೊಡುತ್ತೆ, ಪ್ರತಿಯೊಂದು ವಿಚಾರದಲ್ಲೂ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಕೊಡುತ್ತೆ. ಆದ್ರೆ ಹಣಕಾಸು ವಿಚಾರದಲ್ಲಿ ಸಾಕಷ್ಟು ತೊಂದರೆ ಕೊಡುತ್ತೆ. 5ನೇ ಮನೆ ಸ್ವಲ್ಪ ಸ್ಪೆಕ್ಯುಲೇಟಿವ್ ಅಂತ ಹೇಳ್ತೀವಿ. ಈ ಶೇರ್ಸ್ ಗೀರ್ಸ್ಗೆಲ್ಲ ದುಡ್ಡು ಹಾಕಿ ಚೊಂಬು ಸಿಗ್ತಕ್ಕಂಥದ್ದು, ಅಥವಾ ಯಾರಿಗಾರು ದುಡ್ಡು ಕೊಟ್ಟು ವಾಪಸ್ ಬರದೇ ಇರ್ತಕ್ಕಂಥದ್ದು. ಸೊ ಕೊಟ್ಟಿರೋ ಹಣ ಹೋಗುತ್ತೆ. ಇದು ಬರೀ ಇಂಟೆಲಿಜೆನ್ಸ್ಗೆ ಹೆಲ್ಪ್ ಆಗುತ್ತೆ. ರಾಹು 5ನೇ ಮನೆ ಇಂಟೆಲಿಜೆನ್ಸ್ ಕೆಲಸಕ್ಕೆ. ನೀವು ಯಾವ್ದಾದ್ರು ಒಂದು ಸಿನಿಮಾದಲ್ಲಿದ್ರೆ, ಅಥವಾ ಒಂದು ಸಾಫ್ಟ್ವೇರ್ ಅಲ್ಲಿ ಇದ್ರೆ, ಒಂದು ಆಕ್ಟಿಂಗ್ ಅಲ್ಲಿ ಇದ್ರೆ, ಒಂದು ದುಡ್ಡು ಹಾಕದೇ ಇರತಕ್ಕಂಥ ಕ್ಷೇತ್ರದಲ್ಲಿದ್ರೆ ಅಲ್ಟಿಮೇಟ್ ಆಗಿ ವರ್ಕ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್. ಹಾಗೆ 11ನೇ ಮನೆ ಕೇತು ಉತ್ತಮವಾಗಿರ್ತಕ್ಕಂಥದ್ದು, ಲಾಭ ಸ್ಥಾನದಲ್ಲಿದೆ. ಏನ್ ತಗೊಂಡ್ರು ಲಾಭ, ಆಧ್ಯಾತ್ಮಿಕದಲ್ಲಿ ಲಾಭ, ಎಲ್ಲಾ ವಿಚಾರದಲ್ಲೂ ಲಾಭ ಲಾಭ ಲಾಭ, ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ. ಯಾವುದೇ ರೀತಿ ತೊಂದರೆ ಆಗಲ್ಲ. ದಶಾಭುಕ್ತಿ ಅಂತರ್ಭುಕ್ತಿಲಿ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಧನುರ್ಲಗ್ನ 4ನೇ ಮನೇಲಿ ರಾಹು ಇದೆ. ಮನೆಯ ವಿಚಾರಕ್ಕೆ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ರಾಹು. ಆಸೆಕಾರಕ, ಮಾಯಾಕಾರಕ. ದೊಡ್ಡ ಟಿವಿ ತಗೊಂಬಂದು ಇಟ್ಬಿಡೋದು, ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಬರೋದು, ಫ್ರಿಡ್ಜ್ ತಗೊಂಬರೋದು. ಈಗ ಸೆಕೆ ಬೇರೆ, ಒಳ್ಳೆ ಕ್ಲಾಸ್ AC ತಗೊಂಬರೋದು, ಎಷ್ಟೇ ಖರ್ಚಾಗ್ಲಿ. ಆ 4ನೇ ಮನೆ ಅಂದ್ರೆ ಗೃಹ ಉಪಯೋಗಿಸ್ತಕ್ಕಂಥ ಐಟಮ್ಸ್ನ ಅತಿ ಹೆಚ್ಚಾಗಿ
ಏನೋ ದಿಲ್ದಾರ್ ಅಂತ ಹೇಳ್ತಾರಲ್ಲ ಆ ಥರ ತಗೊಂಡ್ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಇದೆ. ಹಾಗೆ 10ನೇ ಮನೆಯಲ್ಲಿ ಕೇತು. 10ನೇ ಮನೆಯಲ್ಲಿ ಕೇತು ಯಾವಾಗಲೂ ಕೂಡ ಅಧಿಕಾರಕ್ಕೆ ಆಸೆ ಪಡದೇ ಇರತಕ್ಕಂಥ ಒಂದು ಗ್ರಹ, ಪ್ಲಸ್ 10ನೇ ಮೇಲೆ ಕೂತ್ಕೊಂಡ್ರೆ ಅಧಿಕಾರ ಬಂದರೂ ಕೂಡ ತ್ಯಜಿಸ್ತಕ್ಕಂಥ ಗ್ರಹ. ಇಲ್ಲಿ ಕೇತು ಅಧಿಕಾರವನ್ನು ತ್ಯಜಿಸುತ್ತೆ. ಇದೆಲ್ಲ ಯಾಕೆ? ಇವತ್ತಿದ್ದು ನಾಳೆ ಹೋಗೋ ದೇಹ, ಇವೆಲ್ಲ ಅಧಿಕಾರ ಇದೆಲ್ಲ ಏನು ಬರುತ್ತೆ ಅನ್ನೋ ಮನೋಭಾವ ಕೊಡುತ್ತೆ. 10ನೇ ಮನೆಯಲ್ಲಿ ಅವ್ರಿಗೆ ಸಾಕಷ್ಟು ಸನ್ಮಾನಗಳೆಲ್ಲ ಕೊಟ್ಟರು ಕೂಡ ಅವ್ರಿಗೆ ಅಷ್ಟು ತೃಪ್ತಿ ಆಗಲ್ಲ. ಅದು ತಿಳ್ಕೊಬೇಕಿಲ್ಲ, ತೃಪ್ತಿ ಇರಲ್ಲ. ಬರುತ್ತೆ, ಎಲ್ಲ ಬರುತ್ತೆ, ತೃಪ್ತಿ ಕಮ್ಮಿ. ಹಾಗೆ ಮಕರ ಲಗ್ನ. ಮಕರ ಲಗ್ನದಲ್ಲಿ 3ನೇ ಮನೆ ಪರಾಕ್ರಮ ಸ್ಥಾನ ಅಂತಾರೆ. ಎಲ್ಲ ಕಷ್ಟಪಟ್ಟರೆ ಮಾತ್ರ ಸಿಗುತ್ತೆ, ಇಲ್ಲದರೆ ಸಿಗೋದಿಲ್ಲ. ಸೊ ಸಾಕಷ್ಟು ಕಷ್ಟಪಡಬೇಕು, ಸಾಕಷ್ಟು ದುಡಿಬೇಕು, ಸಾಕಷ್ಟು ವರ್ಕ್ ಮಾಡಬೇಕು. ವರ್ಕಿಂದ ಬರ್ತಕ್ಕಂಥದ್ದು ಪರಾಕ್ರಮ ಸ್ಥಾನದಲ್ಲಿರ್ತಕ್ಕಂಥದ್ದು. ರಾಹು 3ನೇ ಮನೆಯಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಸ್ಪೋರ್ಟ್ಸ್ನ ತುಂಬ ಚೆನ್ನಾಗಿ ಆಡ್ತಾರೆ. ಯಾರ್ಯಾರ ಜಾತಕದಲ್ಲಿ, ನಿಮ್ಮ ಜನ್ಮ ಜಾತಕದಲ್ಲಿ 3ನೇ ಮನೇಲಿ ರಾಹು ಇದ್ದು, ರಾಹು ದಶಾ ನಡೀತಾ ಇದ್ದು, ಆ ಟೈಮಲ್ಲಿ ಏನಾದ್ರು ಕರೆಕ್ಟಾಗಿ 3ನೇ ಮನೇಲಿ ಇದ್ರೆ ಸ್ಪೋರ್ಟ್ಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಸ್ಪೋರ್ಟ್ಸ್ಗೆ. ಓಕೆ, ಅದೊಂದು ಕಾಂಬಿನೇಷನ್. ಹಾಗೆ ಇಲ್ಲಿ ನಮಗೆ 9ನೇ ಮನೆ ಕೇತು, ಭಾಗ್ಯದಲ್ಲಿ ಕೇತು ಅಂದರೆ ದೇವರ ಆಶೀರ್ವಾದ ಇರುತ್ತೆ, ಭಗವಂತನ ಆಶೀರ್ವಾದ. ಯಾಕಂದ್ರೆ ಕೇತುನ ನಾವು ಭಗವಂತ ಅಂತ ಕರಿತೀವಿ, ನಾವು ಸ್ಪಿರಿಚುವಲ್ ಅಂತ ಕರಿತೀವಿ. ಸೊ ಮಕರ ಹಾಕಿ ಇದಕ್ಕೆ. ಮಕರ ಒಂದು ನಿಮಿಷ, ಮಕರ ಹಾಕ್ಸ್ಬಿಡೋಣ. ಮಕರ. ಸೊ ಮಕರದಲ್ಲಿ 9ರಲ್ಲಿ ಕೇತು ಆಧ್ಯಾತ್ಮಿಕ ಚಿಂತನೆ, ಹಿರಿಯರಿಂದ ಆಶೀರ್ವಾದ, ಪಿತೃಗಳು. ರಾಹು ಕೇತುಗಳು ಎಲ್ಲ ಪಿತೃಗಳ ಆಶೀರ್ವಾದ 9ನೇ ಮನೇಲಿ ಇದ್ರೆ. ಸುಮ್ಮನೆ 9ನೇ ಮೇಲೆ ಕೇತು ಇದ್ದಾನೆ ದೋಷ ಅನ್ಬಿಡ್ತಾರೆ. ಯಾವ ದೋಷನೂ ಇಲ್ಲ. 8ನೇ ಮನೆ ದೋಷ, 6ನೇ ಮನೆ ದೋಷ, 12ನೇ ಮನೆ ದೋಷ ತಲ್ಲಿಟ್ಕೊಳ್ಳಿ. 9ನೇ ಮನೆ ಓನರ್, 9ನೇ ಮನೆ ಅಧಿಪತಿ 6, 8, 12ಕ್ಕೆ ಹೋದ್ರೆ ಅದು ಪಿತೃದೋಷ ಅಷ್ಟೇ. ಅಂದ್ರೆ ಪಿತೃಯಿಂದ ಅವ್ನಿಗೆ ಏನು ಬರಲ್ಲ, ಈ ಜನ್ಮದಲ್ಲೂ ಬರಲ್ಲ. ಅಥವಾ ಪಿತೃ ಯಾವುದೋ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇರೋ ಮನೇಲಿ ಹುಟ್ಟಿರ್ತಾನೆ, ಏನು ಯಪ್ಪ ಕುಡ್ಕೊಂಡು ಬಿದ್ದಿರ್ತಾನೆ, ಏನು ಏಳಿಗೆ ಮಾಡಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಪಿತೃದೋಷ. ಅದು ಬಿಟ್ರೆ ಬೇರೆ ಏನೋ ಅಲ್ಲ 9ನೇ ಮನೇಲಿ ಇರ್ತಕ್ಕಂಥದ್ದು. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನ 2ನೇ ಮನೇಲಿ ರಾಹು, ಕುಟುಂಬದಲ್ಲಿ ರಾಹು. ರಾಹು 2ನೇ ಮನೇಲಿ ಇದ್ರೆ ಎಲ್ಲ ಕಟ್ಟಾಗ್ಬಿಡುತ್ತೆ, ಏನೇನೋ ಮಾಡ್ಬಿಡ್ತಾರೆ. ಏನಿಲ್ಲ, ರಾಹು ಆಸೆಕಾರಕ. ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ. ಯಾಕೆಂದ್ರೆ ರಾಹು ಮಾಯಾಕಾರಕ. 2ನೇ ಮನೇಲಿ ಕೂತ್ಕೊಂಡಾಗ ಸಾಕಷ್ಟು ದುಡ್ಡು ಗಳಿಸ್ಬೇಕು, ಸಿಕ್ಕಾಪಟ್ಟೆ ದುಡ್ಡು ಗಳಿಸ್ಬೇಕು. ಪ್ಲಸ್ ಕುಟುಂಬಕ್ಕೋಸ್ಕರ ಖರ್ಚು ಮಾಡ್ತಾನೆ. ಅವ್ರ ಅಕ್ಕನ ಖರ್ಚು ಮಾಡ್ತಾನೆ, ಅವ್ರ ಚಿಕ್ಕಮ್ಮನ ಖರ್ಚು ಮಾಡ್ತಾನೆ. ಯಾರೋ ಬಂಧುಗಳು ಬಂದ್ರು, ಕೊಡು ಎಲ್ಲ ದಾಮ್ ಧೂಮ್, ಕಡಿ ಒಂದು ಮರಿನ, ದೊಡ್ಡ ಮರಿನೇ ಕಡಿ. ನಾರ್ಮಲ್ ಆಗಿ ನಡೀತಾ ಇರ್ತಕ್ಕಂಥದ್ದು. ಬಂದ್ರೆ ಯಾರಾದ್ರೂ ರಿಲೇಟಿಷನ್ನು ಹಾಕಿ ಒಬ್ಬಟ್ಟಾಕ ಊಟ, ಆ ಥರ ಧಾಮ್ ಧೂಮ್ ಮಾಡ್ತಕ್ಕಂಥದ್ದು ರಾಹುವಿನ ಒಂದು ಕೆಲಸ. ಹಾಗೆ 8ನೇ ಮನೇಲಿ ಕೇತು ಇರೋದ್ರಿಂದ 8ನೇ ಮನೆ ಕೇತು ಬಹಳ ಒಳ್ಳೆಯದು. 8ನೇ ಮನೆ ಕೆಟ್ಟದ್ದು ಅಂತ ಹೇಳ್ತೀವಿ, ಬಟ್ ಕೇತುಸ್ ಪ್ಲೇಸ್ಮೆಂಟ್ ಇನ್ 8th ಇಸ್ ವೆರಿ ವೆರಿ ಗುಡ್. ಇಲ್ಲಿ ಅದೃಷ್ಟವನ್ನು ತಂದುಕೊಡುತ್ತೆ, ಆಧ್ಯಾತ್ಮಿಕ ಚಿಂತನೆಯನ್ನು ತಂದುಕೊಡುತ್ತೆ, ಪಿತೃಗಳ ಆಶೀರ್ವಾದ ತಂದುಕೊಡುತ್ತೆ. ಆದರೆ ಸ್ವಲ್ಪ ಶತ್ರುಗಳನ್ನು ಸ್ವಲ್ಪ ಹೆಚ್ಚಾಗಿ ಮಾಡ್ಕೊಡ್ತಕ್ಕಂಥದ್ದು. ಇವ್ರಿಗೆ ಈ ಕೇತು 8ನೇ ಮನೇಲಿ ಇರೋದ್ರಿಂದ ಇವ್ರಿಗೆ ಜನರು ಕಂಡ್ರೆ ಆಗೋದಿಲ್ಲ, ಜನರಿಂದ ದೂರ ಇರ್ತಕ್ಕಂಥದ್ದು. ಈ ಸನ್ಯಾಸಿಗಳು, ಹೆಚ್ಚಿಗೆ ಜನಗಳನ್ನ ಬೆರಿದೇ ಇರ್ತಕ್ಕಂಥವ್ರು, ಮನೇಲೇ ಕೂತ್ಕೊಂಡಿರ್ತಕ್ಕಂಥವ್ರು, ಈ 8ನೇ ಮನೆ ಕೇತು ಇರುತ್ತೆ. ಸೊ 8ನೇ ಮನೆ ಕೇತು ಇರೋದ್ರಿಂದ ನಿಮ್ಮ ಒಂದು ವಿಚಾರದಲ್ಲಿ ಸ್ವಲ್ಪ ಐಸೋಲೇಷನ್ ಅಂತ ಕರಿತೀವಿ ಇದಕ್ಕೆ. ಇನ್ನು ಕೊನೆಯದಾಗಿ ಮೀನಲಗ್ನದಲ್ಲಿ ರಾಹು 1ನೇ ಮನೆ, ಕೇತು 7ನೇ ಮನೆ. 1ನೇ ಮನೇಲಿ ರಾಹು ಇದ್ದರೆ ಅವರ ಆಲೋಚನೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಪಟತನದಿಂದ ಕೂಡಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಆ ಗ್ರಹದ ಒಂದು ಕಾರಕತ್ವ ಪ್ಲಸ್ ಎಲ್ಲಿ ಕೂತಿದ್ದಾರೆ ಎರಡನ್ನೂ ಮಿಕ್ಸ್ ಮಾಡಬೇಕು ಅಂತ ಫಸ್ಟಿಂದ ಹೇಳ್ತಾ ಇದ್ದೀನಿ. ರಾಹು 1ನೇ ಮನೇಲಿ ಕೂತ್ಕೊಂಡ್ರೆ ಆಸೆ ಬುರ್ಕ, ಜಿಪುಣ, ಅವನಿಗೆ ಎಷ್ಟು ಬಂದ್ರು ನನಗೆ ಬೇಕು ಅಂತ ಎಳ್ಕೊಳ್ಳೋಂಥ ವಿಚಾರವೇ ರಾಹು. ಅದಕ್ಕೆ ಬಾಯಿದೆ, ಕೆಳಗಡೆ ದೇಹದಲ್ಲಿ ಜೀರ್ಣ ಆಗ್ತಕ್ಕಂಥದ್ದು ಏನಿಲ್ಲ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ತಲೆ ಅಷ್ಟೇ. ರಾಹು ಏಕೆ ಆಸೆ ಜಾಸ್ತಿ ಅಂದ್ರೆ ಜೀರ್ಣಕ್ರಿಯೆನೇ ಇಲ್ಲ. ಕೇತು ತಲೆ ಇಲ್ಲ, ಎಷ್ಟಿದೆಯೋ ಅಷ್ಟೇ ನನಗೆ ಸಾಕು, ಜೀರ್ಣ ಆಗ್ತಕ್ಕಂಥದ್ದು. ಸೊ 7ನೇ ಮನೇಲಿ ಕೇತು ತೃಪ್ತಿದಾಯಕವಾಗಿರುತ್ತೆ. ಪಬ್ಲಿಕ್ ಇಂದ ಬಹಳ ತೃಪ್ತಿ ಆಗ್ತಾರೆ, ಹಾಗೆ ಪಾರ್ಟ್ನರ್ ಇಂದ ಬಹಳ ತೃಪ್ತಿ ಆಗ್ತಾರೆ. ಸೊ ಹಾಗೆ ಅನೇಕ ವಿಚಾರದಲ್ಲಿ ಇಲ್ಲಿ ನಮಗೆ ಒಂದು ರಾಹು ಕೇತುಗಳ ವಿಚಾರ. ಸೊ
ರಾಹು ಅಂದ್ರೆ ಬರೀ ತಲೆ ಅಷ್ಟೇ, ಎಷ್ಟು ಹಾಕೊಂಡ್ರು ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಅದಕ್ಕೆ ಆಸೆ 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 ಜಾಸ್ತಿ. ಈ ಕೇತು ಬಾಯೇ ಇಲ್ಲ, ಕಂಟೈನ್ಮೆಂಟ್ ಅಂತ ಹೇಳ್ತೀವಿ ಅಷ್ಟೇ, ಅದಕ್ಕೆ ಡೈಜೆಸ್ಟ್ ಇದೆ, ಎಷ್ಟು ತುಂಬಿದೆಯೋ ಅಷ್ಟೇ ಸಾಕು, ಮತ್ತೆ ಹಾಕೊಳಕ್ ಅಲ್ಲಿ ಬಾಯಿ ಇಲ್ಲ. ಸೊ ಅದಕ್ಕೆ ರಾಹು ಒಂದು ಮಾಯಾಕಾರಕ, ಆಸೆಕಾರಕ ಅಂತಂದ್ರೆ ಅದ್ರದ್ದು ಆಪೋಸಿಟ್ ಕೇತು ಇರ್ತಕ್ಕಂಥದ್ದು. ಕೆಲವೊಂದು ಪ್ಲೇಸ್ಮೆಂಟ್ ನಾವು ನೋಡ್ಕೊಂಡು ಮಾಡ್ತೀವಿ. ಇಷ್ಟು ದ್ವಾದಶ ಲಗ್ನದ ರಾಹುಕೇತು ಉಗಾದಿ ಭವಿಷ್ಯದ ವಿಚಾರ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಏಪ್ರಿಲ್ 22ನೇ ತಾರೀಕು ನಮ್ಮ 101ನೇ ಬ್ಯಾಚ್ ಇದೆ. ಕುಟುಂಬ ಸಮೇತ ಕಲೀರಿ. ಇಂಥ ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯ ಜ್ಞಾನನ ಮಿಸ್ ಮಾಡಬೇಡಿ. ಒಳ್ಳೆ ಒಂದು ನಿಮಗೆ ಕೈ ಹಿಡಿಯುತ್ತೆ ಖಂಡಿತ. ಅದರಿಂದ ನಿಮಗೆ ಕಷ್ಟಗಳು ಸ್ವಲ್ಪ, ಅನೇಕ ಕಷ್ಟಗಳು ಸ್ವಲ್ಪ ಕಮ್ಮಿ ಆಗುತ್ತೆ, ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಕಮ್ಮಿ ಆಗುತ್ತೆ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.